ದಿನಾಂಕ 26/1/2025 76ನೇ ಗಣರಾಜ್ಯೋತ್ಸವದಂದು ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿಯ ಪಿಡಿಒ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡದೆ ಅವಮಾನ ಮಾಡಿದ್ದಾರೆಂದು ಡಿಎಸ್ಎಸ್ ಸಂಘಟನೆ ಕಾರ್ಯಕರ್ತರು ಬಿಜ್ಜಳ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಇವತ್ತು ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರಿಗೆ ಇದು ಬಹಳ ಒಂದು ನೋವಿನ ಸಂಗತಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಹೋರಾಟಗಳನ್ನು ನಾವು ಮಾಡಬೇಕಾಗುತ್ತೆ. ಸಂಬಂಧಪಟ್ಟ ಪಿಡಿಒ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವ್ರ ಮೇಲೆ ಕ್ರಮ ತಗೊಂಡು ಅವು ಅವಮಾನ ಆದಂಥ ಘಟನೆ ನಾವು ಖಂಡಿತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೊಡ್ತೇನೆ. ರಮೇಶ್ ನೋಡಿ, 26ನೇ ಗಣರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದು, ಆದ ಕಾರಣ ನಮ್ಮ ಮನೋಭಾವನೆಯನ್ನು ಇಟ್ಕೊಂಡಿದ್ದಾವೆ. ಅದಕ್ಕಾಗಿ ತಾವು ಅದಕ್ಕೆ ಆಸ್ಪದೆಯನ್ನು ನೀಡದೆ ನಮಗೆ ಈ ಒಂದು ಮನವಿಗೆ ಸ್ಪಂದನೆ ನೀಡಿ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ತಮ್ಮ ಮೇಲೆ ನಮಗೆ ಭರವಸೆ ಅದೇ. ಯಾಕಂತಂದರೆ ತಾವು ಕೂಡ ದಲಿತರ ಮೇಲೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ, ದಲಿತರಿಗೆ ಒಂದು ನ್ಯಾಯವನ್ನು ಕೊಡಿಸ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡು ತಮ್ಮನ್ನು ಕರೆಸಿ ನಾವು ತಮ್ಮದೇ ಮನವಿಯನ್ನು ನೀಡಬೇಕಂತೇಳಿ ಇಷ್ಟೊತ್ತವರೆಗೂ ನಾವು ಕಾಯ್ಕೊಂಡು ನಿಂತಿದ್ದೀವಿ. ಅದಕ್ಕಾಗಿ ಈ ಒಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಆ ಮನವಿಗೆ ನೀವು ಯಾವ ರೀತಿ ಸ್ಪಂದನೆಯನ್ನು ನೀಡ್ತೀರಿ ಅಂತಕ್ಕಂಥ ಒಂದು ಸೀಮಿತ ಆಗದ ರೀತಿಯಲ್ಲಿ ಎಲ್ಲರೂ ಸಂಭ್ರಮಿಸಬೇಕು. ಆದರೆ ದುರ್ದೈವವಶಾತ್ ಕೆಲವರ ಏನೋ ಮಾನಸಿಕತೆ, ಕೆಲವರಿಗೆ ಏನೋ ಇದು ಅವರಿಗೆ ಸೀಮಿತ ಅನ್ನೋದು, ಕೆಲವೊಂದಿಷ್ಟು ಜನನೂ ಕೂಡ ಹಾಗೇ ರೀತಿಯಲ್ಲಿ ನಡ್ಕೊತಾರೆ. ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು. ಯಾರು ಈ ಬಾಬಾ ಸಾಹೇಬರಿಗೆ ಅನ್ಯಾಯವನ್ನು ಮಾಡಿದ್ದಾರೆ, ಅವಮಾನ ಮಾಡುವಂಥ ಘಟನೆಗೆ ಸಾಕ್ಷಿಯಾಗಿದ್ದಾರೆ, ಅವರು ಸಂವಿಧಾನಾತ್ಮಕವಾಗಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ನೌಕರಿ ಪಡೆದಿರಬಹುದು ಅಥವಾ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಅದೆಲ್ಲವೂ ಕೂಡ ಸಂವಿಧಾನದ ಭಿಕ್ಷೆ. ಆ ಭಿಕ್ಷೆಯಲ್ಲಿ ತಾವಿದ್ದೀರಿ ಅನ್ನೋದು ಮನಗಾಣಬೇಕು. ಆ ಭಿಕ್ಷೆಯನ್ನು ಪಡೆದುಕೊಂಡು ನೀವು ಅವರಿಗೆ ಅವಮಾನ ಮಾಡ್ತೀರಿ ಅಂದರೆ ಇಡೀ ಮಾನವ ಕುಲ ಏನೋ ಖಂಡಿಸುವಂಥ ಕ್ರಮ ತೆಗೆದುಕೊಂಡಾಗ ಮಾತ್ರ ನೀವು ನಿಜವಾಗ್ಲೂ ಆ ಬಾಬಾ ಸಾಹೇಬ್ ವಂಶಸ್ಥರಿಗೆ ಹುಟ್ಟಿದವರು ಅಂತ ಭಾವಿಸ್ತೀನಿ. ಇಲ್ಲದಿದ್ದರೆ ಇಲ್ಲ ಅಂತ ನಾನು ತಿಳ್ಕೊತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ಆರಂಭ. ಯಾರು ಬಾಬಾ ಸಾಹೇಬರ ಕಡೆಗಣಿಸ್ತಾರೆ ಅವರಿಗೆ ಸಂವಿಧಾನಾತ್ಮಕವಾಗಿ ಶಿಕ್ಷೆ ಆಗಲಿ. ನಾವು ಯಾರೂ ಕೊಡೋಕೆ ನಾವು ಯಾರು ಅರ್ಹರೂನಲ್ಲ, ನಾವು ಶಕ್ತಿವಂತರನ್ನಲ್ಲ. ಆದ್ದರಿಂದ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಯಾರು ಈ ದೇಶದ ಮಹನೀಯರಿಗೆ ಏನೋ ಈ ದೇಶಕ್ಕೆ ಬಲಿದಾನ ನೀಡಿದವರಿಗೆ ಅಗೌರವವನ್ನು ತೋರ್ತಾರೆ, ಅವರಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ. ಯಾವ ರೀತಿ ಶಿಕ್ಷೆ ಕೊಡಬೇಕಂತ ಆ ರೀತಿಯಲ್ಲಿ ಶಿಕ್ಷೆ ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.